ಕಣ್ತುಂಬಿಕೊಳ್ಳೋದಕ್ಕೆ ಬರ್ತಾ ಇದ್ದಾರೆ ಅಂತಂದರೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಸಹ ಬರ್ತಾ ಇರುವಂಥದ್ದು, ಸಾರ್ವಜನಿಕರು ಬರ್ತಾ ಇರುವಂಥದ್ದು. ಇದು ಈ ವರ್ಷದ ಪ್ರಮುಖ ಆಕರ್ಷಣೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ನಾನೀಗ ಅರಳಗುಪ್ಪೆಯ ಚೆನ್ನಕೇಶವ ದೇವಾಲಯದ ಪ್ರತಿಕೃತಿ ಮುಂದಿದ್ದೇನೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು, ಕಲಾವಿದರು ತಮ್ಮ ಕೈಚಳಕವನ್ನು ಯಾವ ಮಟ್ಟಿಗೆ ತೋರಿಸಿದ್ದಾರೆ ಅಂತಂದರೆ ಬರುವಂಥ ಪ್ರೇಕ್ಷಕರು ಮನಸೋತು ನೋಡ್ತಾ ಇರುವಂಥದ್ದು ಈ ಫಲಪುಷ್ಪ ಪ್ರದರ್ಶನವನ್ನು. ಈ ಅರಳಗುಪ್ಪೆ ಚೆನ್ನಕೇಶವನ ದೇವಾಲಯ ಅಷ್ಟೇ ಅಲ್ಲ, ಇನ್ನೂ ಹಲವಾರು ರೀತಿಯ ಕಲಾಕೃತಿಗಳನ್ನು ಇಲ್ಲಿ ಮಾಡಲಾಗಿರುವಂಥದ್ದು. ನಾನು ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತೀನಿ, ಬನ್ನಿ. ನೀವು ಇನ್ನೂ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಈ ಫಲಪುಷ್ಪ ಪ್ರದರ್ಶನವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಸಾಕಷ್ಟು ಜನ ವಿದ್ಯಾರ್ಥಿಗಳಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು ಬರ್ತಾ ಇರುವಂಥದ್ದು. ಹಾಗೂ ಕಲಾಕೃತಿಗಳ ಮುಂದೆ ಫೋಟೋಗಳನ್ನು ಕ್ಲಿಕ್ಕಿಸ್ಕೊಳ್ತಾ ಇರುವಂಥದ್ದು ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗಿ. ವಿಧಾನಸೌಧವನ್ನು ಕೂಡ ಫ್ಲವರ್ನಲ್ಲಿ ಮಾಡಿರುವಂಥದ್ದು. ಒಂದು ಕಾಲ ಇತ್ತು, ನಾವು ಫ್ಲವರ್ ಶೋ ನೋಡಬೇಕು ಅಂದರೆ ಮೈಸೂರಿಗೆ ಹೋಗಬೇಕು, ಇಲ್ಲ ಬೆಂಗಳೂರಿಗೆ ಹೋಗಬೇಕು ಅಂತ ಜನಗಳು ಅಂದ್ಕೊಳ್ತಾ ಇದ್ರು. ಆದರೆ ಈ ವರ್ಷ ತುಮಕೂರು ದಸರಾದಲ್ಲಿ ಎಲ್ಲರ ಗಮನ ಸೆಳೀತಾ ಇರುವಂಥದ್ದು ಈ ಫಲಪುಷ್ಪ ಪ್ರದರ್ಶನ. ವಿಧಾನಸೌಧವನ್ನು ಕೂಡ ಹೂವಿನಲ್ಲಿ ಮಾಡಿರುವಂಥದ್ದು. ಹಾಗೂ ಇನ್ನೊಂದು ಎಲ್ಲರ ಆಕರ್ಷಣೆ ಅಂತಂದರೆ ಆದರೂ ಮರಳು ಕಲಾಕೃತಿ. ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ತುಮಕೂರು ದಸರಾ ಸಾಂಸ್ಕೃತಿಕ ವೈಭವ 2025ರಲ್ಲಿ ಎಲ್ಲರ ಗಮನ ಸೆಳೀತಾ ಇರುವಂಥದ್ದು ಈ ಮರಳು ಕಲಾಕೃತಿ. ಕಲಾವಿದರು ಮರಳಿನಲ್ಲಿ ಅಂಬಾರಿಯ ಮೇಲೆ ತಾಯಿಯನ್ನು ಕೂರಿಸಿ ಆನೆಗಳನ್ನು ನಿರ್ಮಿಸಿ ತಮ್ಮ ಕಲೆಯನ್ನು ಪ್ರದರ್ಶನಕ್ಕಿಟ್ಟಿರುವಂಥದ್ದು. ಈ ಕಲೆಯನ್ನು ಕಣ್ತುಂಬಿಕೊಳ್ಳೋದಕ್ಕೆ ತುಮಕೂರಿನ ಜನರು ಹಾಗೂ ವಿದ್ಯಾರ್ಥಿಗಳು, ಸಾರ್ವಜನಿಕರು ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸ್ತಾ ಇರುವಂಥದ್ದು. ತುಮಕೂರಿನವರಿಗೆ ಇಲ್ಲಿ ಅಭಿಮಾನವನ್ನು ಕೂಡ ಸಲ್ಲಿಸಲಾಗ್ತಾ ಇರುವಂಥದ್ದು. ಮಂಜುಳಾ ಅವರಾಗಿರ್ಬೋದು, ಗುಬ್ಬಿ ವೀರಣ್ಣ ಅವರಾಗಿರ್ಬೋದು, ಬಾಲಗಂಗಾಧರನಾಥ ಸ್ವಾಮಿಯವರಾಗಿರ್ಬೋದು, ಶಿವಕುಮಾರ ಸ್ವಾಮಿಯವರಾಗಿರ್ಬೋದು, HM ಗಂಗಾಧರಯ್ಯನವರು ಹಾಗೂ ಹಾಸ್ಯ ಚಕ್ರವರ್ತಿ ನರಸಿಂಹರಾಜರು ಅವರಿಗೆ ಅಭಿಮಾನವನ್ನು ಕೂಡ ಸಲ್ಲಿಸಲಾಗ್ತಾ ಇದೆ. ನೀವು ಇನ್ನೂ ದೃಶ್ಯಗಳಲ್ಲಿ ನೋಡ್ತಾ ಹೋಗ್ಬೋದು. ಹಲವಾರು ರೀತಿಯ ಹೂವುಗಳು, ಬಣ್ಣ ಬಣ್ಣದ ಹೂವುಗಳನ್ನು ಅಲಂಕಾರ ಮಾಡಿರುವಂಥದ್ದು, ಬಣ್ಣ ಬಣ್ಣದ ಹೂಗಳಿಂದ ಕಲಾಕೃತಿಗಳನ್ನು ನಿರ್ಮಿಸಿರುವಂಥದ್ದು. ಇದನ್ನು ಕಣ್ತುಂಬಿಕೊಳ್ಳೋದಕ್ಕೆ ತುಮಕೂರಿನ ಜನರು ಹಾಗೂ ವಿದ್ಯಾರ್ಥಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ನಾನೀಗ ಶಿವಲಿಂಗದ ಮುಂದಿದ್ದೇನೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಯಾರಿಗೂ ಕೂಡ ಅದು ಹೂವಿನಿಂದ ಮಾಡಿರೋದು ಅಂತ ಅನಿಸೋದಿಲ್ಲ. ನಿಜವಾದ ಶಿವಲಿಂಗದ ರೀತಿಯೇ ಕಲಾವಿದರು ಈ ಕಲಾಕೃತಿಯನ್ನು ಮಾಡಿರುವಂಥದ್ದು. ಲೇಪಾಕ್ಷಿ ಶಿವಲಿಂಗವನ್ನು ಇಲ್ಲಿ ನಿರ್ಮಿಸಿರುವಂಥದ್ದು. ಹಾಗೂ ಶಿವಲಿಂಗ ಅಷ್ಟೇ ಅಲ್ಲ, ಇನ್ನೂ ಹಲವಾರು ಕಲಾಕೃತಿಗಳನ್ನು ಇಲ್ಲಿ ಮಾಡಲಾಗಿದೆ. ನೀವು ಇದೀಗ ದೃಶ್ಯಗಳಲ್ಲಿ ನೋಡ್ತಾ ಹೋಗ್ಬೋದು. ತರಕಾರಿಗಳನ್ನು ಉಪಯೋಗಿಸಿ ಮಾಡಿರುವಂತಹ ಕಲಾಕೃತಿಯ ಮುಂದಿರುವಂಥದ್ದು. ತುಮಕೂರು ದಸರಾ ವೈಭವ ತರಕಾರಿಯ ಕೆತ್ತನೆಯಲ್ಲಿ ಯಾವ ರೀತಿ ಕಾಣಿಸ್ತಾ ಇದೆ ಅನ್ನೋದನ್ನು ನೀವು ನೋಡಿಸ್ಬೋದು. ಆನೆಯನ್ನು ಕೂಡ ನಿರ್ಮಿಸಿ ಅದರ ಮೇಲೆ ಅಂಬಾರಿಯನ್ನು ಕೂಡ ನಿರ್ಮಿಸಲಾಗಿದೆ. ಎಲ್ಲವನ್ನೂ ಕೂಡ ತರಕಾರಿಯನ್ನು ಉಪಯೋಗಿಸಿ ಮಾಡಿರೋದು ಅನ್ನೋದು ಇನ್ನೂ ವಿಶೇಷ. ಹಲವಾರು ಹೂವಿನ ಗಿಡಗಳನ್ನು ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿರುವಂಥದ್ದು. ಚೆರ್ರಿ ಹೂವಿನ ಗಿಡ ಆಗಿರ್ಬೋದು, ಜಾನೂರ್ ಕಲೆ ಆಗಿರ್ಬೋದು, ತಾಯಿ ಕಲೆ ಆಗಿರ್ಬೋದು. ಮತ್ತೊಂದು ಎಲ್ಲರ ಪ್ರಮುಖ ಆಕರ್ಷಣೆ ಅಂತಂದರೆ ಇಲ್ಲಿ ಹೂವಿನಿಂದ ಐಫಿಲ್ ಟವರನ್ನು ಕೂಡ ನಿರ್ಮಿಸಿರುವಂಥದ್ದು. ನಾನು ನಿಮಗೆ ಈಗ ದೃಶ್ಯಗಳಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೇನೆ. ಕಲಾವಿದರ ಕೈಚಳಕ ಯಾವ ಮಟ್ಟಿಗೆ ಇದೆ ಅಂತಂದರೆ ಇಲ್ಲಿ ಬಂದಂಥವರಿಗೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿಂದ ಬೇಗ ಹೋಗಬೇಕು ಅಂತ ಅನಿಸೋದಿಲ್ಲ. ಯಾಕಂದರೆ ಒಂದು ಕಲೆಯನ್ನು ನೋಡಿದ್ರೆ ಇನ್ನೊಂದು ನೋಡಬೇಕು ಅನ್ನೋಷ್ಟು ಚೆನ್ನಾಗಿ ಇಲ್ಲಿ ಕಲಾವಿದರು ಕಲಾಕೃತಿಗಳನ್ನು ನಿರ್ಮಿಸಿರುವಂಥದ್ದು.